ಏನಪ್ಪ ಅಂದ್ರೆ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಉದ್ಯೋಗ ಅವಕಾಶಗಳ ಜೊತೆಗೆ ಕೆಲವೊಂದು ಮಿಸ್ಟೀರಿಯಸ್ ಕೇಸ್ಗಳನ್ನು ನಾವು ಕೂಡ ನಮ್ಮ ಚಾನಲ್ ಒಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಸುದ್ದಿ ಪ್ರಕಾರ ಏನಪ್ಪ ಅಂತಂತಂದರೆ, ಟ್ರೆಂಡಿಂಗ್ ಒಳಗೆ ಯಾವ ರೀತಿ ಒಂದು ನ್ಯೂಸ್ ಹರಿದಾಡ್ತಾ ಇದೆ. 2 ವರ್ಷಗಳ ಕಾಲ ಆಶ್ರಯದಲ್ಲೇ ಇದ್ದಾನೆ ಅಂತ ನಂಬಿಸಿ ಏನಪ್ಪ ಅಂತಂತಂದ್ರೆ ಸ್ವಂತ ಗಂಡನನ್ನೇ ಕೊಲೆ ಮಾಡಿದ ಒಂದು ಮಿಸ್ಟೀರಿಯಸ್ ಕೇಸ್ನ ಬಗ್ಗೆ ಇವತ್ತು ನಾವು ನೋಡೋಣ ಬರ್ರಿ. ಇದೊಂದು ಘಟನೆ, ನಿಜವಾದ ಜೀವನದ ಘಟನೆ. ಯಾವ ರೀತಿ ತಿರುವು ಕಂಡತಪ್ಪ ಅಂತಂತಂದ್ರೆ, ಇಲ್ಲಿ ಪೊಲೀಸರಿಗೆ ಮೆಚ್ಚುಗೆ ಪಡ್ಬೇಕು, ಅದೇ ರೀತಿ ಅವರ ಮನೆಯವ್ರಿಗೆ ಅಂದ್ರೆ ಗಂಡ ಇರ್ತಾನಲ್ಲ ಅವರ ಮನೆಯವ್ರಿಗೆ ಒಂದು ಹ್ಯಾಟ್ಸಾಪ್ ಹೇಳಬೇಕು. ಈ ಕತೆ ಸ್ಟಾರ್ಟ್ ಆಗುವುದು ಗುಜರಾತ್ನ ಜಾಮ್ನಗರ್ ಅನ್ನುವ ಒಂದು ಡಿಸ್ಟಿಕ್ನಲ್ಲಿ. ಈ ಕತೆ ಹೋಗ್ತಾ ಹೋಗ್ತಾ ಯಾವ ರೀತಿ ತಿರುವು ಕಾಣ್ದಿದೆ ಅಂತ ಇವತ್ತಿನ ಈ ವಿಡಿಯೋ ಒಳಗೆ ನೋಡೋಣ ಬರ್ರಿ. ಇಂದು ನಾವು ಹೇಳಲು ಹೊರಟಿರುವ ಎಂಥ ಮಿಸ್ಟರೀಸ್ ಕೇಸ್ ಐತಪ್ಪ ಅಂತಂತಂದ್ರೆ ಭಾಳ ಕೆಟ್ಟ ಅನಿಸ್ಬಿಟ್ಟೈತಿ. ಈ ಗಂಡು ಸಮಾಜನ ಇದೇ ರೀತಿ ಅನುಭವಿಸ್ತಾ ಇದೆಯಾ ಅಂತ ಕೆಲಸ ಕ್ವಶನ್ ಆಗಿಬಿಟ್ಟೈತಿ. 2 ವರ್ಷಗಳ ಕಾಲ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನಂತ ಕೆಲಸ ಜನರ ಮನಸ್ಸೊಳಗೆ, ಅದೇ ರೀತಿ ಮನೆಯವರಿಗೆ ಯಾವ ರೀತಿ ನೆಕ್ಸ್ಟ್ ಲೆವೆಲ್ ನಂಬಿಸಿದ್ರು ಅಂತಂತಂದ್ರೆ ಅವರು ವೈಫ್ನ ಆಪರಿ ನಂಬಿಸಿದ್ರು ಎಲ್ಲರಿಗೂ. ಅದು ಹೋಗ್ತಾ ಯಾವ ರೀತಿ ಒಂದು ತಿರುವು ಕಾಣ್ತ ಮತ್ತು ಹೊಳೆ ಹೆಂಗಂತಂದ್ರೆ ಮೈ ಜುಮ್ ಅನ್ಬೇಕು ಆ ರೀತಿ ಆಗಿರುವ ಕೇಸ್ ಇದೆ ನೋಡ್ರಿ. ಪೊಲೀಸ್ ಮಾಹಿತಿಯ ಪ್ರಕಾರ ಈ ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ಜಿಗ್ನೇಶ್ ಅಂತಿಗೆಸ. ಇವ ಗುಜರಾತ್ನ ಜಾಮ್ನಗರದವರು ಆಗಿರ್ತಾರೆ. ಇವನು ಒಂದು ಪೊಲೀಸ್ ರೆಕಾರ್ಡ್ನ ಪ್ರಕಾರ ಇವ 2 ವರ್ಷದ ಹಿಂದೆ ಅಂದ್ರೆ 2024 ಮೇ 31ರಂದು ಕಾಣೆ ಆಗಿರ್ತಾನ ಅಂತ ಕೇಸ ರಿಜಿಸ್ಟರ್ ಆಗಿರ್ತೈತಿ. ಬಟ್ ಮನೆಯವರ ನಂಬಿಕೆ ಒಳಗೆ ಏನಿರ್ತೈತಪ್ಪ ಅಂತಂತಂದ್ರೆ ಇವ ಇನ್ನೂ ಜೀವಂತದಾನ ನೋಡಿ. ಇದೊಂದು ಕೇಸ್ನಲ್ಲಿ ಪತ್ನಿ ಗಂಡನ ವಿಷಯ ಯಾರಾದರೂ ಕೇಳಿದ್ರೆ ಇಲ್ಲ ಅಂತಂದ್ರೆ ಮನೆಯವರಿಗೆ ಆದಷ್ಟು ಏನಂತ ಹೇಳ್ಕೊತ ಬಂದಿರ್ತಾಳಂತಂದ್ರೆ, ವಿದೇಶದಲ್ಲಿ ಈ ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರೆ. ಆ ಕಂಪ್ನಿ ಒಳಗೆ ಯಾವುದೇ ರೀತಿ ಫೋನ್ ಅಲಾವ್ ಇರೋದಿಲ್ಲ, ಅವರು ಯಾರ್ದು ಕೂಡ ಮಾತಾಡೋದಿಲ್ಲ ಅಂತ ಕೇಸ ಇಷ್ಟು ನಾಜೂಕಾಗಿ ನಂಬಿಸಿರ್ತಾಳೆ. ಅವರು ನಂಬಿರ್ತಾರೆ ಅದನ್ನು ನೋಡಿ. ಡೇ ಬೈ ಡೇ ಅಂದ್ರೆ ದಿನ ಕಳೆದಂಗೆ ಅವರಿಗೆ ಸಂಶಯ ಬರಾಕತ್ತೆ. ಏನಪ್ಪ ಅಂತಂತಂದ್ರೆ ಅಷ್ಟು ದೂರ ಅದಾನ, ಅದು ಹೊರದೇಶದೊಳಗೆ ಅದಾನ, ಅಟ್ಲೀಸ್ಟ್ ಕಾಲ್ ಆದರೂ ಮಾಡ್ಬೇಕು. ಇಲ್ಲ ಕಾಲ್ ಏನೋ ಸಂಪರ್ಕ ಸಿಗತ್ತಿಲ್ಲ, ವಿಡಿಯೋ ಕಾಲ್ ಆದರೂ ಮಾಡ್ಬೇಕು. ಅದನ್ನೆಲ್ಲ ಕೆಲಸ ಅವ್ರಿಗೂ ಸಂಶಯ ಬರಾಕತ್ತೆ ಮತ್ತು ಅನುಮಾನ ಬರಾಕತ್ತೆ. ಯಾರ ಮೇಲೆ? ಅವರ ಹೆಂಡತಿ ಮೇಲೆ. ಅದನ್ನು ಆಲ್ಮೋಸ್ಟ್ ಅದನ್ನು ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ ನೆಕ್ಸ್ಟ್ ಲೆವೆಲ್ ನೋಡಿ. ಇಷ್ಟೆಲ್ಲ ಸುಳ್ಳು ಹೇಳಕತ್ತಾರ. ಅವರು ಸುಳ್ಳು ಹೇಳೋದಂತೂ ಕನ್ಫರ್ಮ್ ಆಗೈತಿ ಅಂತ ಹೇಳಿ ಏನು ಮಾಡ್ತಾರೆ, ಜಿಗ್ನೇಶ್ ಅಂದ್ರೆ ಏನು ಮೃತ ಆಗಿರ್ತಾರಲ್ಲ ಅವ್ರ ತಮ್ಮ, ಅವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಪೊಲೀಸ್ ಕೇಸ್ ಮಾಡೇ ಬಿಡ್ತಾರೆ. ಹಂಗೆ ಪೊಲೀಸರು ಇನ್ವೆಸ್ಟಿಗೇಷನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಇನ್ವೆಸ್ಟಿಗೇಷನ್ ಒಳಗೆ ಭಾಳಷ್ಟು ಡೌಟ್ ಬರುವಂಥವು ಅವರಿಗೆ ವಿಟ್ನೆಸ್ ಅಂದ್ರೆ ಸಾಕ್ಷಿಗಳು ಸಿಗ್ತಾವ. ಆ ಸಾಕ್ಷಿಗಳ ಮೂಲಕ ಏನಾಗ್ತೈತಪ್ಪ ಅಂತಂತಂದ್ರೆ ಆಲ್ರೆಡಿ ಇವ್ರು ಏನೆಲ್ಲ ಕೃತ್ಯ ಮಾಡಿದಾರಲ್ಲ ಅವರಿಗೆ ಒಂದು ಕಾರ್ಖಾನೆ ಒಳಗೆ ಕರ್ಕೊಂಡು ಹೋಗಿ ಆ ಕಾರ್ಖಾನೆ ಒಳಗೆ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಪಾರ್ಟಿ ಮಾಡಂತೀವಿ ಬರ್ರಿ ಅಂತ ಈ ಕೆಲಸ ಅಲ್ಲಿ ಇನ್ವೈಟ್ ಮಾಡಿರ್ತಾರೆ. ಪತ್ನಿ ಅಷ್ಟೇ ಇರ್ತಾರೆ. ಆ ಪತ್ನಿ ಅಂದ್ರೆ ಇದು ಕಾರ್ಖಾನೆ ಯಾರ್ದಾಗಿರ್ತೈತಿ, ವಿಘ್ನೇಶ್ ಅವ್ರದ ಆಗಿರ್ತೈತಿ. ಆ ಕಾರ್ಖಾನೆ ಒಳಗೆ ಪ್ರೈವೇಟ್ ಆಗಿ ಪಾರ್ಟಿ ಮಾಡೋಣ ಅಂತ ಕೆಲಸ ಕರೆಸಿ ಅದೊಂದು ಏನು ಅವ್ರ ಮದ್ಯ ಸೇವನೆ ಮಾಡ್ತಾರಲ್ಲ ಅದ್ರೊಳಗೆ ಆಲ್ಕೋಹಾಲ್ ಒಳಗೆ ವಿಷ ಹಾಕಿ ಕೆಲಸ ಅವ್ರನ್ನ ಪೂರ ಅಲ್ಲೇ ಕೊಲ್ಯಾಪ್ಸ್ ಮಾಡಿಬಿಡ್ತಾರೆ. ಅಂದ್ರೆ ಅವ್ರ ಬೆಡ್ ಮೇಲೆ ಸತ್ತ ಬಿಟ್ಟಿರ್ತಾರೆ. ಆಲ್ರೆಡಿ ಅವ್ರು ಕಾಲ್ ಮಾಡಿ ಕೆಲಸ ಅವ್ರ ಸಹಚರರು ಅವ್ರ ಫ್ರೆಂಡನ್ನ ಕರೆಸ್ಕೊಂಡು ಕೆಲಸ ಅವ್ರನ್ನ ಅದೇ ಶೆಡ್ ಒಳಗೆ ಅದೇ ಕಾರ್ಖಾನೆ ಒಳಗೆ 12 ಫೂಟ್ ಅಂದ್ರೆ ಆಳವಾಗಿ ನೆಲವನ್ನು ಅಗದ ಅದ್ರೊಳಗೆ ಅವ್ರನ್ನ ಮುಚ್ಚಿ ಕೆಲಸ ಮ್ಯಾಲ ದಪ್ಪನೆಯಾದ ಕಾಂಕ್ರೀಟ್ ಲೆವೆಲ್ ಹಾಕಿಬಿಡ್ತಾರೆ ನೋಡ್ರಿ. ಇದೊಂದು ವಿಷಯದೊಳಗೆ ಎಷ್ಟದ ತಿರುವು ಕಾಣ್ತೈತೆ ಅಂತಂದ್ರೆ ಅವರು ಒಂದು ಮೆಚುರಿಟಿ ಲೆವೆಲ್ ಯಾವ ರೀತಿ ಇದೆ ಅದು, ಮತ್ತು ಸ್ವಂತ ಗಂಡನನ್ನು ಈ ರೀತಿ ಕ್ರೂರವಾಗಿ ಕೊಲ್ಲುವ ಅದೊಂದು ಏನಪ್ಪ ಮೆಂಟಾಲಿಟಿ ಯಾವ ರೀತಿ ಬಂದೈತಿ ಮತ್ತು ಅದನ್ನು ಅವರ ತಲೆಯಾಗ ಯಾವ ರೀತಿ ತುಂಬಿದಾರ ನೋಡ್ರಿ. ಇದೊಂದು ಏನಪ್ಪ ಅಂತಂದ್ರೆ ಇದೊಂದು ವಿಷಯದೊಳಗೆ ಪತ್ನಿ ಬಹಳ ಅವಸರ ಮಾಡಿ ಏನಪ್ಪ ಅಂತಂತಂದ್ರೆ ಅವರ ಇನ್ನೊಬ್ಬರ ಜೋಡಿ ಸಂಬಂಧ ಇದ್ರೆ ಥರ್ಡ್ ಪರ್ಸನ್ ಕೂಡ ಅವರು ಇದ್ರ ಅಂತ ಕೆಲಸ ತಿಳಿದು ಬರ್ತೈತಿ ಈ ಕೇಸ್ ಒಳಗೆ. ಮತ್ತು ಸದ್ಯ ಮಟ್ಟಿಗೆ ಅಸ್ಥಿ ಪಂಜರನ್ನೆಲ್ಲ ತೆಗೆದಾರೆ. ಅವನ್ನೆಲ್ಲ ತೆಗೆಸ್ ಕೆಲಸ DNA ಟೆಸ್ಟಿಗೂ ಕೊಟ್ಟಿದ್ದಾರೆ. ಅದೇ ರೀತಿ ಏನಪ್ಪ ಅಂತಂತಂದ್ರೆ ಆಲ್ರೆಡಿ ಇವರ ಒಪ್ಕೊಂಡಿದ್ದಾರೆ, ನಾವು ಹಿಂಗೆ ಮುಚ್ಚಿದೇವಿ ಮಣ್ಣು ಹಾಕಿ ಅಂತ ಕೆಲಸ ಇವರು ಒಪ್ಕೊಂಡಿದ್ದಾರೆ.
ಮತ್ತು ಇವಾಗ ಸದ್ಯ ಮಟ್ಟಿಗೆ ಅವರ ಒಂದು ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಒಂದು ಸೇವಿಸಿರುವ ಆಲ್ಕೋಹಾಲಲ್ಲಿ ವಿಷ ಇತ್ತು ಅಂತ ಕೇಸ ಕನ್ಫರ್ಮ್ ಮಾಡಿದ್ದಾರೆ. ಇವಾಗ ಕೋರ್ಟ್ ಒಳಗೈತಿ, ಅವ್ರು ಏನು ಲಾಸ್ಟ್ ತೀರ್ಪು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಏನಪ್ಪ ಇದರಿಂದ ನಾವು ಕಲಿತೀವಿ ಅಂತಂತಂದ್ರೆ ನೋಡ್ರಿ, ಅಷ್ಟು ಕ್ರೂರವಾಗಿ ಗಂಡನನ್ನು ಕೊಂದಿದಾಳ ಅಂತಂತಂದ್ರೆ ಯೋಚನೆ ಮಾಡ್ರಿ, ಅವರು ಯಾವ ರೀತಿ ಇಬ್ಬರು ಒಟ್ಟಿಗೆ ಇದಾರಂತ ಕೆಲಸ. ಹಿಂಗೆ ಆಗೈತಂತ ಕೆಲಸ ಗಂಡನ ಮುಂದೆ ನಾಟಕ ಮಾಡ್ಕೊತನು ಏನಂತಂತಂದ್ರೆ ಡ್ರಾಮಾ ಜೀವನ ಭಾಳ ಕೆಲಸ. ಅವ್ರನ್ನ ಲಾಸ್ಟ್ನಾಗ ಹೊಡಿತಾರಂತಂದ್ರೆ ಯೋಚನೆ ಮಾಡಿಬಿಡ್ರಿ. ಇದರಿಂದ ನಾವು ಏನು ಕಲಿತೇವೆ ಅಂತಂತಂದ್ರೆ, ಯಾರೋ ಒಬ್ಬರು ಯಾರ್ದೋ ಬಗ್ಗೆ ಹಿಂಗೆ ಹೇಳಾಕತ್ತಾರು ಅಂತಂತಂದ್ರೆ ಅದನ್ನು ಸಡನ್ನಾಗೆ ಒಪ್ಕೋಬೇಡ್ರಿ. ಯಾಕಂತಂತಂದ್ರೆ ಕೆಲವೊಂದು ಸತ್ಯಾಸತ್ಯತೆಗಳನ್ನು ನಾವು ತಿಳಿದುಕೊಳ್ಬೇಕಾಕೈತಿ. ಮನೆಯವರ ಅನುಮಾನಾಸ್ಪದ ಏನಪ್ಪ ಅಂತಂತಂದ್ರೆ ಅಕ್ಕಿ ಮ್ಯಾಲ ಏನು ಜಿಗ್ನೇಶ್ ಅವರ ಪತ್ನಿ ಅದಾರಲ್ಲ, ಇವಾಗ ಕೇಸ್ ಮಾಡಿದ ಕ್ರೂರ ಹೆಣ್ಣು ಮಗಳು ಆಕಿ ಏನಪ್ಪ ಅಂತಂತಂದ್ರೆ ಆಕಿ ಯಾವ ರೀತಿ ಡ್ರೆಸ್ ಒಳಗಿದ್ಲು, ಏನು ಆಕಿ ಯಾವ ರೀತಿ ಲೈಫ್ ಸ್ಟೈಲ್ ಆಕಿಗೆ ಬೇಕಾಗಿತ್ತೋ ಗೊತ್ತಿಲ್ಲ. ಬಟ್ ಒಂದು ಮನುಷ್ಯನ ಇನ್ನೊಂದು ಮನುಷ್ಯನ ಹೊಡೆಯುವಷ್ಟು ಮೆಚುರಿಟಿ ಹೋಗೈತಂತಂದ್ರೆ ಯೋಚನೆ ಮಾಡಿರಿ, ಆಕಿನ ಯಾವ ರೀತಿ ಅವ್ರ ಫ್ರೆಂಡ್ ರೆಡಿ ಮಾಡಿದ್ದ ಅಂತ ಈ ಕೆಲಸ ನೋಡ್ರಿ. ಏನೋ ಆಗಲಿ ಇನ್ನೊಬ್ಬರಿಗೆ ಜೀವ ಹೊಡಿಯೋದಲ್ಲ, ಕೋರ್ಟಿಗೆ ಹೋಗ್ಬೋದು, ಕೋರ್ಟಿಗೆ ಹೋಗಿ ಡೈವರ್ಸ್ನು ತೊಗೋಬೋದು. ವಿತೌಟ್ ರೀಸನ್ನು ಡೈವರ್ಸ್ ಆಗತ್ತಾವೀಗ ನೋಡ್ರಿ. ಮನೆಯವರ ಇದೊಂದು ಏನಂತಂತಂದ್ರೆ ಹಿಂಗೆ ಅನುಮಾನ ಬಂದೈತೆ ಅಂತ ಈ ಕೆಲಸ ಕರೆಕ್ಟ್ ಟೈಮಿಗೆ ಪೊಲೀಸರಿಗೆ ಏನು ಇದನ್ನು ಮಾಡಿದಾರಲ್ಲ, ಆದ್ರೂ ಅವ್ರಿಗೂ ಬರಾಕ 2 ವರ್ಷ ತಗೊಂತ. ಇವಾಗ ಸದ್ಯ ಮಟ್ಟಿಗೆ ಕೋರ್ಟ್ ಮೆಟ್ಟಿಲೊಳಗೆ ಇವರ ದೋಷಿ ಅಂತ ಕೇಸ್ ಕನ್ಫರ್ಮ್ ಆಗೈತಿ. ಅವ್ರ ಲಾಸ್ಟ್ ತೀರ್ಪು ಏನು ಕೊಡ್ತಾರೆ ಅನ್ನೋದು ಕಾಯಬೇಕಾಗೈತಿ. ಹಂಗೆ ಇದೊಂದು ಮಿಸ್ಟೀರಿಯಸ್ ಕೇಸ್ನ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಚಲೋ ವಿಡಿಯೋ ತರೋಣ. ಸಿಗೋಣ, ಬಾಯ್.